ಎಷ್ಟೋ ಜನ ಉಟ್ಕೊಂಡು ಕೇಳಿದ್ರು ಕೊಟ್ಟಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನಿವತ್ತು ಸೀರೆಗಳ ಒಂದು ಕಲೆಕ್ಷನ್ನ ತೋರ್ಸಕ್ಕೆ ಬಂದೀನಿ. ಸೊ ಇವಾಗ ನೀವೇನು ನೋಡ್ತಿದ್ರಿ ಇವೆಲ್ಲ ನಮ್ಮ ಅತ್ತೆ ಸೀರೆಗಳದಾವು. ಸೊ ನನ್ನ ಕಡೆ ಸೀರೆಗಳ ಕಲೆಕ್ಷನ್ನು ತುಂಬ ಅಂದರೆ ತುಂಬಾ ಕಡಿಮೆ ಐತಿ. ಬಿಕಾಸ್ ನಾನು ಸೀರೆನ ಜಾಸ್ತಿ ಹಾಕೋದಿಲ್ಲ. ಅದು ಬಿಟ್ಟು ಅಂದರೆ ನನ್ನ ಹತ್ರ ಇರೋ ಒಂದು ಕಲೆಕ್ಷನಲ್ಲಿ ತೋರ್ಸೋಕೆ ಬಂದೀನಿ ನಿಮ್ಗೆ ಅಂತಂದು. ಸೊ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡೀನಿ. ಸೊ ಎಲ್ಲಾದರೂ ಇಷ್ಟ ಆದರೆ ನೀವು ಕಮೆಂಟಲ್ಲಿ ತಿಳಿಸ್ಬಹುದು. ನಾವು ನಮ್ಮ ಅತ್ತೆ ಸೀರೆನ ಕೆಲವೊಂದನ್ನು ನಾವು ಇಟ್ಕೊಂಡಿವಿ, ಇನ್ನು ಕೆಲವೊಂದನ್ನು ದಾನ ಮಾಡಿದ್ವಿ, ಕೆಲವೊಂದನ್ನು ಅವರ ರಿಲೇಷನ್ಸ್ ಏನಿದ್ರು ಅವ್ರು ತೊಗೊಂಡ್ರು, ಇನ್ನು ಕೆಲವೊಬ್ರು ತೊಗೊಂಡಿಲ್ಲ. ಮಿಕ್ಕಿರೋದೆಲ್ಲ ಇಲ್ಲೇ ಇದಾವು. ಸೊ ಹಂಗೆ ನೋಡಕ್ಕೆ ಹೋದ್ರೆ ಇದರಲ್ಲಿ ನಂಗೆ ಇನ್ನೂ ಒಂದಷ್ಟು ಸೀರೆಗಳು ಭಾಳ ಇಷ್ಟ ಆಗ್ಯಾವು. ಆದರೆ ಎಲ್ಲನೂ ತೊಗೊಂಡಿಲ್ಲ. ನಮ್ಮ ಅತ್ತೆ ಸೀರೆಗಳಲ್ಲಿ ನಾನು ಒಂದು 5-6 ಸೀರೆ ತಗೊಂಡೇನಿ. ಸೊ ಇವಾಗ ತೋರಿಸ್ತಿರೋ ಇವೆರಡು ನಂಗೆ ತುಂಬಾ ಇಷ್ಟ, ಬಟ್ ಆದರೂ ತೊಗೊಂಡಿಲ್ಲ ನಾನು. ಸೊ ಇಷ್ಟು ಹೇಳ್ಬೋದು. ಮತ್ತೆ ಸೀರೆಗಳಂತೂ ಕೊರತೆನೇ ಇಲ್ಲ. ನಾನು ಸೀರೆ ಕಲೆಕ್ಷನ್ ಮಾಡಬೇಕಾದ್ರೆ ಮೇನ್ ಇನ್ಸ್ಪೈರ್ ಅವ್ರು ಇದಾರ. ಸೊ ಅವ್ರ ಹತ್ರ ಸೀರೆ ಕಲೆಕ್ಷನ್ ಭಾಳ ಚಂದ ಅದಾವು. ಹಂಗೆ ನನ್ನ ಹತ್ರ ಕೆಲವೊಂದಿಷ್ಟು ಅದಾವು, ಬಹಳಷ್ಟಿಲ್ಲ, ಕೆಲವೊಂದಿಷ್ಟು ಅದಾವು. ಅವನ್ನ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿರಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಯಾವಾಗಲೂ ಸೀರೆಗಳಿಗೆ ಕವರ್ ಪ್ಯಾಕಿಂಗ್ ಮಾಡಿಡ್ತೀನಿ. ಸೊ ಬ್ಲೌಸು ಸೀರೆ ಎಲ್ಲ ಒಂದೇ ಕಡೆ ಇಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತಂದು. ಸೊ ಇಡ್ಲಿಕ್ಕೂ ಜಾಗ ಇಲ್ದೇ ಎಷ್ಟೋ ಈ ಥರ ಲಗೇಜ್ಗಳಲ್ಲಿ ಕಟ್ಟಿಟ್ಟಿರೋದು ಉಂಟು. ಸೊ ಸ್ಟಾರ್ಟ್ ಮಾಡೋನು ಇವಾಗ. ಫಸ್ಟ್ ಬಂದುಬಿಟ್ಟು ನಾನು ನಮ್ಮ ಮದುವೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕಂದರೆ ನಾನು ಆಲ್ಮೋಸ್ಟ್ ನನ್ನ ಬಟ್ಟೆಗಳನ್ನ ಕಲೆಕ್ಷನ್ ಮದುವೆ ಟೈಮಿಂದ. ಸೊ ಹಾಗಾಗಿ ನಮ್ಮ ಮದುವೆ ಕಡೆಯಿಂದ ಏನು ಸ್ಟಾರ್ಟ್ ಆಯಿತು ಅದನ್ನ ತೋರಿಸ್ತೀನಿ. ಇದು ಫಸ್ಟ್ ಬಂದುಬಿಟ್ಟು ಇದು ನನ್ನ ಮದುವೆ ಸಾರಿ ಐತಿ. ಸೊ ಇದು ನಾನು ಹುಟ್ಟಿರೋದೇ ಮದುವೆ ದಿನ ಮಾತ್ರ, ರಿಟರ್ನ್ ಹಾಕೇ ಇಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಳು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಮೇಕಪ್ಪಿಗೆ ಅಂತ ಕರೆದಿದ್ರು. ಸೊ ಆವಾಗ ಒಂದು ಸರಿ ಹೋಗಿದ್ವಿ. ಆವಾಗ ಒಂದು ಸರಿ ಬಟ್ಟೆನ ಹಾಕಿರೋದು, ಅಂದರೆ ಸೀರೆನ ಹಾಕಿರೋದು ಬಿಟ್ಟರೆ ನಾನು ಮತ್ತೆ ಹಾಕಿಲ್ಲ. ಸೊ ಇದು ನನ್ನ ಮದುವೆ ಸೀರೆ ಐತಿ. ಇದು ಪ್ಯೂರ್ ರೇಷ್ಮೆ ಆ್ಯಂಡ್ ಸಿಲ್ಕ್ ಸಾರಿ ಐತಿ, ಪಟ್ಟು ಸಿಲ್ಕ್ ಅಂತಾರಲ್ಲ ಆ ಥರ ಐತಿದು. ಸೊ ನೀವು ನೋಡಾಕತ್ತೀರಿ ಕಾಂಟ್ರಾಸ್ಟ್ ಬಾರ್ಡ್ರ್ ಐತಿ. ಇದನ್ನು ನನ್ನ ಮದುವೆ ಒಳಗೆ ಏನಾಗಿತ್ತು ಅಂದರೆ, ಇವಾಗೆಲ್ಲ ದೊಡ್ಡ ಬಾರ್ಡ್ರ್ ಬರ್ತೈತೆ ಗೊತ್ತಾ, ಅದೇ ಥರ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ನಾನು ಇಲ್ಲ ನನಗೆ ಚಿಕ್ಕ ಬಾರ್ಡ್ರ ಬೇಕು, ಇದೇ ಥರ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಒಂದು 6-7 ಅಂಗಡಿ ತಿರುಗಿಸಿ ಲಾಸ್ಟಿಗೆ ಇದನ್ನು ಚಾಯ್ಸ್ ಮಾಡಿ ತೊಗೊಂಡೆ ನಾನು. ಆ್ಯಕ್ಚುಲಿ ನನಗೆ ರಾಣಿ ಪಿಂಕ ಬೇಕಿತ್ತು ಅಂತ ಇತ್ತು. ಸೊ ಹಾಗಾಗಿ ತೊಗೊಂಡೆ. ಇದನ್ನೆಲ್ಲ ಭಾಳ ಜನ ಇಷ್ಟನೂ ಪಟ್ಟರು. ಸೊ ನೋಡ್ಬೋದು ನೀವು, ಈ ಥರ ಸ್ಮಾಲ್ ಬುಟ್ಟ ಡಿಸೈನ್ ಐತಿ, ಬಿಟ್ಟರೆ ಈ ಥರ ದಡಿ ಐತಿ. ಇದು ಬಾರ್ಡ್ರ್ ಏನೈತಿ, ನಾವು ಚಿಕ್ಕದು ಬೇಕು ಅಂತಂದ ಸ್ಮಾಲ್ ಬಾರ್ಡ್ರ್ ಬೇಕಂತ ದಾರಿಸಿದ್ದಕ್ಕೆ ಲಾಸ್ಟಲ್ಲಿ ಸಿಕ್ಕಿದ್ದಿದ್ದು ನನಗೆ. ಆ್ಯಂಡ್ ನಾನು ಇವಾಗೇನು ಬ್ಲೌಸ್ಗಳನ್ನ ತೋರಿಸ್ತಿಲ್ಲ, ಅಂದರೆ ಸೀರೆಗಳನ್ನ ಮಾತ್ರ ನಾನು ತೋರಿಸ್ತಿರೋದು. ಬಟ್ ಈ ಸೀರೆ ಒಟ್ಟಿಗೆ ಬ್ಲೌಸ್ ಇಟ್ಟಿರೋದ್ರಿಂದ ಇದು ಒಂದು ತೋರಿಸ್ಬಿಡ್ತೀನಿ. ಆ್ಯಂಡ್ ಇದು ನನ್ನ ಮದುವೆ ಬ್ಲೌಸ್ ಇದೆ. ಸೊ ನೋಡ್ತಿದ್ದೀರಲ್ಲ, ಇದು ನನ್ನ ಮದುವೆ ಬ್ಲೌಸು. ಇದನ್ನು ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಇದ್ಲು, ಅವಳ ತಂಗಿ ಒಟ್ಟಿಗೆ ಇದು ಆರಿ ವರ್ಕು, ಮಷಿನ್ದಲ್ಲ ಹ್ಯಾಂಡ್ ವರ್ಕ್ ಹಾಕ್ಸಿರೋದಿದು. ಸೊ ಈ ಥರ ಇದು ಮೊದಲೇದಾಗಿ ನನ್ನ ಮದುವೆಯ ಸೀರೆ. ಆ್ಯಂಡ್ ಕಾಸ್ಟ್ಲಿ ಇರೋದು ಕೂಡ ನನ್ನ ಹತ್ರ ಇದೆ. ಇದು ಬಿಟ್ಟರೆ ಇದಕ್ಕಿಂತ ಕಾಸ್ಟ್ಲಿ ಸೀರೆ ನನ್ನ ಹತ್ರ ಇಲ್ಲ. ಕಾಸ್ಟ್ಲಿ ಅಂದರೂ ನಿಮಗೆಲ್ಲ ಅದು ನಾರ್ಮಲ್ ಅನಿಸ್ಬೋದು, ಬಟ್ ನಮ್ಮಂಥವ್ರಿಗೆಲ್ಲ ಅದು ಕಾಸ್ಟ್ಲಿನೇ. ಇಷ್ಟಪಟ್ಟರು, ಪರವಾಗಿಲ್ಲ, ಒಂದು ರೇಂಜಲ್ಲಿ ಚೆನ್ನಾಗಿರೋ ಸೀರೆ ಸಿಕ್ಕಿದೆ ಅಂತಂದು ಹೇಳಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆನೇ ತೊಗೊಂಡಿರೋದೈತಿ, ಅದು ಬಿಟ್ಟರೆ ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮದುವೆ ಸೀರೆ. ಅಂದರೆ ಕಾಸ್ಟ್ಲಿ ಸೀರೆನ ನಾನು ಮೊದಲು ತೋರಿಸ್ಕೊಂಡು ಹೊಂಟೀನಿ. ಅದರ ನೆಕ್ಸ್ಟು ಈ ಸೀರೆ. ಇದನ್ನ ರೀಸೆಂಟಾಗಿ ಮೊನ್ನೆ ದೀಪಾವಳಿ ಹೋಯ್ತಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು. ಬಟ್ ದೀಪಾವಳಿಗೇನು ಹಾಕ್ಕೊಳ್ಳಿಲ್ಲ ನಾವು. ನೆಕ್ಸ್ಟ್ ನಮ್ಮ ಮಾವನ ಮದುವೆ ಇರೋದ್ರಿಂದ ನಮ್ಮ ಮಾವನ ಮದುವೆಗೇನ ಹಾಕ್ಕೊಂಡಿದ್ದು. ಬ್ಲೌಸು ಇದನ್ನು ಕೂಡ ನಾನು ರಾಣೆಬೆನ್ನೂರಲ್ಲಿ ಸ್ಟಿಚ್ ಮಾಡಿಸೀನಿ. ಇದು ಕೂಡ ಹ್ಯಾಂಡ್ ವರ್ಕ್ದ. ಸೊ ಬೀಡ್ಸ್ ಚೆನ್ನಾಗಿದೆ. ಇದು ಟಿಶ್ಯೂ ಸಾರಿ ಬರುತ್ತಲ್ಲ, ಸೊ ಟಿಶ್ಯೂ ಸಾರಿ ಐತಿದು.
ಜನ ಇದನ್ನ ಭಾಳ ಇಷ್ಟಪಟ್ಟರು ಮದುವೆ ಟೈಮಲ್ಲಿ. ಸೊ ನಾನು ಮತ್ತು ನಮ್ಮ ಚಿಕ್ಕಿ ಇಬ್ಬರು ಸೇರಿ ದೀಪಾವಳಿ ಟೈಮಲ್ಲಿ ತೊಗೊಂಡಿದ್ದು. ಬಟ್ ಇದನ್ನು ಮದುವೆಗೆ ಅಂತಲೇ ಹಾಕ್ಕೊಂಡಿದ್ದು. ತುಂಬ ಇದನ್ನಂತೂ ಭಾಳ ಜನ ಇಷ್ಟಪಟ್ಟರು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ಹೋಗಿ ಕಷ್ಟಪಟ್ಟು ತುಂಬ ತಿರುಗಾಡಿ ಲಾಸ್ಟಲ್ಲಿ ಇಷ್ಟಪಟ್ಟು ತೊಗೊಂಬಂದ್ವಿ. ಸೊ ಕಲರ್ ನೋಡ್ತಾ ಇದ್ರಲ್ಲ, ಕಲರ್ ಮಾತ್ರ ಸಖತ್ತಾಗೈತಿದ್ದು. ನಾನು ಯಾವ ಸೀರೆಗಳನ್ನ ಉಟ್ಟಿರ್ತೀನಿ ಅವನ್ನ ಸೈಡಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ, ಫೋಟೋಸ್ನ ನೋಡ್ಬೋದು. ಅಂದರೆ ಇನ್ನು ಫುಲ್ ಡೀಪ್ ಆಗೋದು ಹೆಂಗೆ ಸಾರಿ ಐತಿ ಅಂತ ಹೇಳಿ. ಈ ಸಾರಿ ನಾನು ನಿಮ್ಗೆ ಹೇಳಬೇಕು, ನಾನು ಎಲ್ಲ ಸಾರಿಗಳಿಗೂ ಈ ಥರ ಕವರ್ನ ಹಾಕಿಟ್ಟಿರ್ತೀನಿ ನೀಟಾಗಿರಲಿ ಅಂತ ಹೇಳಿ. ಎಸ್, ಇನ್ನು ನೆಕ್ಸ್ಟು ನಾನು ಇದನ್ನು ಹೇಳ್ತಾ ಇದ್ದೆ, ಇದು ಬಂದು ನನ್ನ ಮದುವೆ ಮುಂಚೆ ತೊಗೊಂಡಿರೋದು, ಅಂದರೆ ಅಮ್ಮನ ಮನೆ ಕಡೆಯಿಂದ ತೊಗೊಂಡಿರೋದು. ಇದನ್ನು ನಾನು ಕಲರ್ ಚೇಂಜ್ ಇದೆ ಅಂತ ಅಂದ್ಕೊಂಡೆ, ಬಟ್ ಈ ಥರ ಬಂದುಬಿಟ್ಟಿದೆ. ಇದನ್ನು ನಾನು ಮದುವೆ ಆದಮೇಲೆ ಉಡೋಕ್ಕೆ ಹಾಕಿ ಕಳಿಸ್ತಾರಲ್ವ, ಸೊ ಆ ಟೈಮಲ್ಲಿ ತೊಗೊಂಡಿರೋದು ಇದು ಸಾರಿ. ಇದು ಐ ಥಿಂಕ್ 1200, ಐ ಆಮ್ ಶೋರ್, ಯಾಕಂದರೆ ನಾನು ಹೋಗಿ ತೊಗೊಂಬಂದಿದ್ದು. ಅದು ಫುಲ್ ಇವಾಗ ಏನಾಗ್ಬಿಡ್ತೈತೆ ಅಂದರೆ ಬಟ್ಟೆ ಅಂಗಡಿಗೆ ಹೋದಾಗ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ನಮ್ಗೆ ಭಾರಿ ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಅವರು. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋ ಥರ ಮಾಡಿಬಿಡ್ತಾರೆ. ಸೊ ನನಗೆ ಇದು ಭಾಳ ಅಟ್ರಾಕ್ಟ್ ಆಯಿತು, ತೊಗೊಂಬಂದೆ. ತೊಗೊಂಡು ಆಚೆ ಬಂದು ಅಂದರೆ ಮನೆಗೆ ಬಂದ ಮೇಲೆ ನೋಡಿದ ಮೇಲೆ ಸ್ವಲ್ಪ ಲೈಟ್ ಕಲರ್ ಅನ್ನಿಸ್ತು. ಇದನ್ನು ನಾನು ಡಿಸ್ಟಂಪರ್ ಕಲರಲ್ಲಿ ಸಿಗುತ್ತಾ ಅಂತ ನಾನು ಹಿಂಗೆ ಅಂದ್ಕೊಂಡೆ. ಆದರೆ ಡಿಸ್ಟಂಪರ್ ಕಲರಲ್ಲಿ ಸಿಗಲಿಲ್ಲ, ಈ ಥರ ಸಿಕ್ತು. ಸೊ ಬಾರ್ಡ್ರ್ ಹೀಗಿದೆ. ನಾನು ಜಾಸ್ತಿ ಕೇಳಿರಲಿಲ್ಲ. ನಾವು ಸ್ಯಾರಿಗಳನ್ನ ಏನಿದ್ರು ಈ ಥರ ಕವರ್ಗಳಲ್ಲಿ ಹಾಕಿ ಇಟ್ಬಿಡ್ತೀನಿ. ಬೆಟ್ರ್ ಇದು, ನೀಟಾಗಿರುತ್ತೆ. ಬ್ಲೌಸನ್ನು ಅದರಲ್ಲಿ ಇಟ್ಟರು ನೋ ಪ್ರಾಬ್ಲಮ್. ಬಟ್ ಅವು ಗಾಳಿ ಎಲ್ಲ ಆಡಬೇಕು ಅಂತಂದ್ರೆ ಎಲ್ಲಾದರೂ ಉಟ್ಕೊಂಡು ಹೋಗಿ ಬಂದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಆಚೆ ಹಾಕಿ ಅದೆಲ್ಲ ಸ್ವಲ್ಪ ನಮ್ಮದು ಬೇವ್ರಿನ ಸ್ಮೆಲ್ಲ ಹೋದ್ಮೇಲೆ ಎತ್ತಿಡೋದ್ರಿಂದ ಭಾಳ ಬೆಸ್ಟ್ ಐತಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಲರ್. ನನಗೆ ಯಾವಾಗಲೂ ಸ್ಕೈ ಬ್ಲೂನ ತುಂಬಾ ಇಷ್ಟಪಡ್ತೀನಿ. ಸೊ ನೋಡ್ತಾ ಇದ್ರಲ್ಲ, ನಾನು ಹೇಳ್ದಂಗೆ ಆ ಥರ ಕವರ್ ಇದ್ಬಿಟ್ರೆ ಹೀಗೆ ಬ್ಲೌಸ್ ವಿತ್ ಸಾರಿ ಎಲ್ಲನೂ ನೀಟಾಗಿ ಹಾಕಿಡ್ಬೋದು. ಇದು ಬ್ಲೌಸ್ನ ನಾನು ಮೂರಲ್ಲೇ ಹೊಲಿಸಿರೋದು. ಆ್ಯಂಡ್ ದಿಸ್ ಒನ್ ಸಾರಿ ನಿಮಗಿದು ಯಾವ ಥರ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅನ್ಕೊತೀನಿ. ಈ ಸಾರಿನ ನಾನು ಅವಳು ಯಾವ ಥರ ಅಂತಂದರೆ, ಈ ಟೈಮಲ್ಲಿ ಅವಳ ಬಗ್ಗೆ ಹೇಳಿದ್ರೆ ತಪ್ಪಾಗುತ್ತೇನೋ. ಸೊ ನನ್ನ ಬೆಸ್ಟಿ ಕೊಡಿಸಿರೋ ಸೀರೆ ಇದು. ಅವಳು ನಾನು ಮದುಮಗಳಾಗಿ ಏನು ಬರ್ತೀನಿ ಅಲ್ವ, ಮೊದಲ ದಿನ ಏನು ಬರ್ತೀವಲ್ಲ ಆ ಟೈಮಲ್ಲಿ ನೀನು ಇದನ್ನೇ ಉಟ್ಕೋಬೇಕು ಗಿರಿ ಅಂತ ಹೇಳಿ ನನ್ನ ಫೇವ್ರೆಟ್ ಕಲರ್ ಬೇರೆ. ಅಂದರೆ ನಾವು ಸಾರಿನ ಆರಿಸ್ಕೊಳಕ್ಕೆ ಹೋಗಿದ್ವಿ, ನಂಗೆ ಇಷ್ಟ ಆಗಿಬಿಡ್ತು. ಅಂದರೆ ನನ್ನ ಮದುವೆ ಸೀರೆ ಆರ್ಸೋಕೆ ಹೋದಾಗ ಅವಳು ನನ್ನ ಒಟ್ಟಿಗಿದ್ಲು. ಇದು ಚೆನ್ನಾಗೈತಿ ಅಂತಂದೆ. ಅವಳು ನನಗೆ ಗೊತ್ತಿಲ್ದೇ ಇದನ್ನೇ ತೊಗೊಂಡು ಬಂದು ಕೊಟ್ಬಿಟ್ಟು, ಅಂದರೆ ನಾವು ಬೇರೆ ಎಲ್ಲ ತೊಗೊಂಡ್ವಿ, ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಆಗಿ ಬೇಡ ಅಂತ ಬಿಟ್ಟಿದ್ವಿ. ಅವಳು ತೊಗೊಂಡು ಇದನ್ನು 2300 ಕೊಟ್ಟಿದ್ಲು, ಅಂದರೆ 23,300 ಕೊಟ್ಟಿದ್ಲು. ಸೊ ನಾನು ಸ್ವಲ್ಪ ಅಮೌಂಟ್ ಕಡಿಮೆ ಆಯಿತು ಅಂತ ಹೇಳಿ ಬಿಟ್ಟು ಬಂದಿದ್ದೆ. ಅಂದರೆ ನನ್ನ ಹತ್ರ ಅಮೌಂಟ್ ಕೊಡಲಿಕ್ಕೆ ಅಷ್ಟು ಇರಲಿಲ್ಲ, ಬಿಟ್ಟು ಬಂದಿದ್ದೆ. ಬಟ್ ಅವಳು ತಗೊಂಡು ಇದನ್ನೇ ನೀನು ಮದುಮಗಳಾಗಿ ಹೋಗ್ಬೇಕಾದ್ರೆ ಇದೇ ಸರಿನೇ ಉಟ್ಕೋಬೇಕಂತ ಹೇಳಿ ತೊಗೊಂಬಂದು ಕೊಟ್ಟಿದ್ಲು ಇದನ್ನು ನನಗೆ. ಇಷ್ಟ. ಆ್ಯಂಡ್ ಈ ಸೀರೆ ಬಂದ್ಬಿಟ್ಟು ಅತ್ತೆ ಅಂದರೆ ಅಪ್ಪಾಜಿ ತಂಗಿ ಏನಿರ್ತಾರ ಅವರು ಒಬ್ಬರು ಹೆಣ್ಮಕ್ಳಿಗೆ ಸೀರೆ ತೊಗೊಂಬರೋದು ಅಂತ ನಮ್ಮ ಕಡೆ ರೂಢಿ ಬಂದಿತ್ತು. ಅಂದರೆ ಅದು ನೇಮ ಮಾಡೋದು ಅಂತ ಬಂದಿತ್ತು. ಸೊ ಆ ಟೈಮಲ್ಲಿ ತೊಗೊಂಬಂದಿರೋ ಸೀರೆ. ನನಗೇನು ಅಮೌಂಟಿಂದ ಹೇಳಿಲ್ಲ, ಬಟ್ ನನ್ನ ಥಿಂಕು 1000ವರೆಗೂ ಇದೆ, ಅಷ್ಟು ಕೊಡ್ಬೋದು. ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡ್ತಿದ್ರೆ ನೀವು ಎಷ್ಟು ಸ್ಮೂತ್ ಆಗಿದೆ ಅಂತಂದು. ಸೊ 1000 ಇಲ್ಲ 1500 ಬಿಲೋ ಇಷ್ಟು ಕೊಡ್ಬೋದು. ಈ ಥರ ತುಂಬ ಸಾಫ್ಟ್ ಇರೋದನ್ನು ನಾನು ಈ ಥರ ಪ್ಯಾಕಲ್ಲಿ ಎರಡೆರಡನ್ನು ಹಾಕಿಟ್ಟಿನಿ. ಇದು ನೋಡಿ, ಈ ಥರ ಸೀರೆನೂ ನೀವು ಹಾಕ್ತೀರಾ ಅಂದರೆ ಹೌದು, ನನಗೆ ಈ ಥರ ಸೀರೆಗಳೇ ತುಂಬ ಇಷ್ಟ ಆಗೋದು. ಬೆಳಗಾವೊಳಗೆ ನಮ್ಮ ಆಂಟಿ ಇದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ಆಂಟಿ ನಮ್ಮ ಅತ್ತೆಗೆ ಅಂತ ಹೇಳಿ ಮದುವೆ ಟೈಮಲ್ಲಿ ತೊಗೊಂಬಂದಿರೋದು. ಸೊ 3000 ಅಮೌಂಟ್ ಕೊಟ್ಬಿಟ್ಟು ಪ್ಯೂರ್ ರೇಷ್ಮೆ ಇದು
ಹೀಗೆ ಅಂತ ನಮ್ಮ ಆಂಟಿ ತೊಗೊಂಬಂದಿದ್ರು. ಬಟ್ ಅವರು ಇಲ್ದಾಗಿರೋದ್ರಿಂದ ಇದನ್ನು ನಾನೇ ಇಟ್ಕೊಂಡೀನಿ. ಅಂದರೆ ಅವ್ರ ಬಟ್ಟೆ ಒಳಗೆ ಸೇರಿಸಿಟ್ಟಿಲ್ಲ ನಾನು, ನನಗೆ ಅಂತ ತೆಗೆದು ಇಟ್ಕೊಂಡೀನಿ. ಇನ್ ಕೇಸ್ ಏನಾದರೂ ಫಂಕ್ಷನ್ ಇದ್ದರೆ ಹಾಕಲೇಬೇಕಾಗಿರುತ್ತೆ. ಸೊ ಇದರಲ್ಲಿ 2 ಸೀರೆ ಐತಿ, ಹಾಕಲೇಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಏನೈತಿ ತೊಗೊಂಡಿರ್ತೀವಿ. ಆಮೇಲೆ ಮದುವೆ ಆದಮೇಲೆ ಆಲ್ಮೋಸ್ಟ್ ನಮ್ಗೆ ತವ್ರ ಮನೆ ಕಡೆ ಹೋದ್ರೆ, ರಿಲೇಷನ್ ಕಡೆ ಹೋದ್ರೆ ಅವ್ರು ಕೊಡೋದ ಮೊದಲು ಸೀರೆ ಆಗಿರ್ತೈತಿ. ಸೊ ಹಂಗೆ ನಾನು ತವ್ರ ಮನೆದು ಒಂದು ಸೀರೆ ತೋರ್ಸಕತ್ತೀನಿ. ಇದು ಈ ವರ್ಷದ ದೀಪಾವಳಿ ಅಲ್ಲ, ಈಗ ಮೊನ್ನೆ ಹೋದಲ್ಲ ಆ ದೀಪಾವಳಿ ಅಲ್ಲ, ಅದ್ರ ಹಿಂದ್ಗಡೆ ವರ್ಷದ್ದು, ಅಂದರೆ ನನ್ನ ಮದುವೆ ಆದ ಮೊದಲೇ ವರ್ಷದ ದೀಪಾವಳಿ ಒಳಗೆ ನಮ್ಮ ಚಿಕ್ಕಪ್ಪ ನಮ್ಗಂತ ಕೊಡಿಸಿರೋ ಸೀರೆ. ಅಂದರೆ ಕಲರ್ ಎಷ್ಟು ಕಾಂಬಿನೇಷನ್ ಹೆಂಗೆ ಚೆನ್ನಾಗೈತಿ ಅಂದರೆ, ಇಲ್ಲಿ ಡಾರ್ಕ್ ಪರ್ಪಲ್ ವಿತ್ ಡಾರ್ಕ್ ಬ್ಲೂ, ಸೊ ರಿಚ್ ಬ್ಲೂ ಐತಿದ್ದು ನೋಡ್ರಿ ಹೆಂಗೆ ಕಾಣಿಸ್ತೈತಿ. ಈ ಸೀರೆನ ನಮ್ಮ ಚಿಕ್ಕಪ್ಪರು ಹೋದ ಸರಿ ದೀಪಾವಳಿಗೆ ಕೊಡಿಸಿದ್ರು. ಇದ್ರದ್ದು ನಾನೇನು ಅಮೌಂಟ್ ಕೇಳಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 1500ವರೆಗೂ ವ್ಯಾಲ್ಯೂ ಐತಿ ಇದಕ್ಕೆ. ಸೊ ಇದು ಒಂದು ರಿಟರ್ನ್ ನಾನು ಮಾಡಿಸ್ಬಿಟ್ಟು ಇವೆರಡನ್ನೂ ಒಂದು ಹತ್ರ ಏನಕ್ಕೆ ಇಟ್ಟೀನಿ ಅಂತಂದರೆ, ಇದು ಕೂಡ ಹೋದ ಸರಿ ದೀಪಾವಳಿ ಒಳಗೆ ನನಗೆ ಗಿಫ್ಟ್ ಬಂದಿರೋದು. ಇದು 1800. ನಾನು ಹೋಗಿದ್ದೆ ಇದನ್ನ ತರಕ್ಕೆ. ಇದನ್ನು ನಮ್ಮ ಯಜಮಾನ್ರ ಆಗ್ತಾರೆ, ಇಲ್ಲೇ ಅವ್ರದ್ದು ಬ್ಯಾಡ್ಗೆ ಒಳಗೆ ಹೋಟ್ಲು ಕೂಡ ಐತಿ. ಅವ್ರ ಹೋಟ್ಲ ಪೂಜೆ ಒಳಗನ ಇದನ್ನು ನನಗೆ ಕೊಡಿಸಿದ್ರು, ಅಂದ್ರೆ ಪೂಜೆಗೆ ದೀಪಾವಳಿಗೆ ಅಂತಂದು. ಸೊ ನಾನು ಕರ್ಕೊಂಡು ಹೋಗಿ ತೊಗೊಂಬಂದಿರೋದ್ರಿಂದ ನಾನೇ ಹೋಗಿ ಇಷ್ಟಪಟ್ಟು ತೊಗೊಂಬಂದಿದ್ದೆ. ಇದು 1800 ಅಮೌಂಟ್ ಪೇ ಮಾಡಿದ್ವಿ. ಆ ಚಿಕ್ಕಪ್ಪ ತಂದಿರೋದು ಅಮೌಂಟ್ ಹೇಳಂಗಿಲ್ಲಲ್ಲ, ಅವ್ರ ಗಿಫ್ಟಿಗೆಲ್ಲ ನಾವು ಅಮೌಂಟ್ ಕೇಳೋ ಹಂಗೂ ಇಲ್ಲ, ಅದನ್ನು ಕೇಳಬಾರ್ದು, ಅವ್ರ ಪ್ರೀತಿಯಿಂದ ಕೊಟ್ಟಿರ್ತಾರೆ. ನನ್ನ ಒಂದು ಅನಿಸಿಕೆ ಆ ಬಟ್ಟೆ ಕ್ವಾಲಿಟಿ ನೋಡಿ ಆ್ಯಂಡ್ ನನ್ನ ಕಡೆ ಇರೋ ಬಟ್ಟೆಗಳ ಕಂಪೇರ್ ಮಾಡಿದಾಗ ಒಂದು 1500 ಕೊಡ್ಬೋದು ಅಂತ ನಾನು ಗೆಸ್ ಮಾಡಿರೋದು. ಅಷ್ಟಿಲ್ಲ ಅಂತ ಕೊಟ್ಟಿರೋದಿಲ್ಲಲ್ಲ. ಸೊ ಮದುವೆ ಟೈಮಲ್ಲೆಲ್ಲ ಸೀರೆನೆಲ್ಲ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಹಾಗಾಗಿ ಆಲ್ಮೋಸ್ಟ್ ನನ್ನ ಹತ್ರ ರೆಡಿಮೇಡ್ ಬ್ಲೌಸ್ಗಳು ಜಾಸ್ತಿ ಇರೋದು, ಹೊಲಿಸಿರೋದು ತುಂಬಾ ಕಡಿಮೆ ಐತಿ. ದಿಸ್ ಒನ್ ಅಂದರೆ ಎಂಗೇಜ್ಮೆಂಟು ಮತ್ತು ಇಳೆವು ಎರಡು ಒಂದೇ ದಿನ ಮಾಡ್ತಾರೆ ನಮ್ಮ ಕಡೆ. ಇವಾಗ ನೀವೇನು ರಿಸೆಪ್ಷನ್ ಅಂತ ಎಲ್ಲ ಹಿಂದಿನ ದಿನ ಎಲ್ಲ ನಡೆಸ್ತಿರಲ್ಲ, ಆ ಥರ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂದ್ರೆ ಒಂದೇ ದಿನನ ಮಾಡ್ತಾರೆ. ಅದು ಮಾಡಿದ್ರೂ ಕೂಡ ನಾವು ಮತ್ತು ಮದುವೆ ಹಿಂದಿನ ದಿನ ಕೂಡ ಫಂಕ್ಷನ್ ಮಾಡಿದ್ವಿ. ಎಂಗೇಜ್ಮೆಂಟ್ಗೂ ಕೂಡ ಸೀರೆ ತೊಗೊಂಬಂದಿದ್ರು, ಅದ್ರ ಜೊತೆಗೆ ಇಳೆಯೋಗ ಅಂತಂದು ಈ ಸೀರೆ ತೊಗೊಂಬಂದಿದ್ರು. ಇದರಲ್ಲಿ ಬಿಲ್ ಕೂಡ ತೆಗ್ದಿರಲಿಲ್ಲ, ನಾನೇ ತೆಗ್ದು ಹಾಕಿರೋದು. 2800 ಇದಕ್ಕೆ ಪೇ ಮಾಡಿರೋದು. ಸೊ 200 ಕಡಿಮೆ 3000 ರೂಪಾಯಿ ಇದಕ್ಕೆ ಪೇ ಮಾಡಿರೋದು. ಎಷ್ಟೋ ಜನ ಉಟ್ಕೊಳಕ್ಕೆ ಕೇಳಿದ್ರು ಕೊಟ್ಟಿಲ್ಲ, ಇಲ್ಲ ನಾನು ಎಂಗೇಜ್ಮೆಂಟಿಂದ ಅಂತ ಹೇಳಿ ನಾನು ಕೊಟ್ಟಿಲ್ಲ. ಎಂಗೇಜ್ಮೆಂಟಿಗೆ 2 ಸಾರಿ ಐತಿ, ಇನ್ನೊಂದು ಸೀರೆ ಐತಿ, ಅದನ್ನ ತೋರಿಸ್ತೀನಿ. ಇದು ಇಳೆಯೋಕೆ ಅಂತ ಕೊಟ್ಟಿದ್ದೆ. ಫಸ್ಟ್ ಇದನ್ನ ಉಟ್ಕೊಂಡ್ಬಿಟ್ಟು ಇಳೆವಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಎಂಗೇಜ್ಮೆಂಟ್ ಸೀರೆ ಎರಡನ್ನೂ ಒಂದೇ ದಿನ ತೊಗೊಂಬಂದಿದ್ದು. ಇದು ನೋಡ್ರಿ, ನಾವು ಈ ಥರ ಎಲ್ಲ ಬುಟ್ಟ ಎಲ್ಲ ಕಟ್ಟಿಸ್ತೀವಿ. ಬುಟ್ಟ ಅಂತೀರಿ ಏನಂತೀರಿ, ಇದಕ್ಕೆ ಗೊಂಡೆ ಕಟ್ಟಿಸ್ತೀವಿ. ಬಟ್ ಇದು ಆಲ್ರೆಡಿ ಅದರಲ್ಲೇ ಬಂದಿತ್ತು, ಇದರ ಮೇನು. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಡಿಸೈನ್ ಆಲ್ರೆಡಿ ಅದರಲ್ಲಿ ಬಂದಿತ್ತು. ನಾನು ಇದನ್ನು ಹಾಕಿರೋದು ಕಡಿಮೆ ಇದ್ದರೂ ಕೂಡ ಹೊಲಿಸೀನಿ. ಬೇಡ ನಮಗೆ ಬಾಂಗಡ ನೋಡಿರಿ, ಯಾವಾಗ ನಾನು ಬಂಗುಡೆ ಮೀನು ಬಾಂಗಡ ಅಂತ ಹಾಕಿದರೆ ಯಾರೋ ಕಮೆಂಟ್ ಮಾಡಿದ್ರು ಅದು ಹಾಗಲ್ಲ ಅಂತಂದು. ಇವಾಗ ಕೂಗಿದ್ದು ಕೇಳಿಸ್ತು ಅನ್ಕೊತೀನಿ. ಸೊ ಅದೇ ಥರ ಕಿಚನ್ ಹೋಗ್ತಾರೆ. ಈ ವಿಡಿಯೋ ಹಿಂದ್ಗಡೆ ಏನು ವಿಡಿಯೋ ಹಾಕಿನಲ್ಲ, ಆ ಮದುವೆ ಟೈಮಲ್ಲಿ ನನಗೆ ಮದುವೆಗಂತ ಕೊಟ್ಟಿರೋದು. ಅದು ಕೂಡ ನಮ್ಮ ಮಾವನೇ, ನಮ್ಮ ದೊಡ್ಡ ಮಾಮ ಈ ಕಲರ್ ಹಿಂಗೆ ಚೆನ್ನಾಗಿ ಕಾಣಿಸ್ತೈತಿ, ಇದನ್ನ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಇದು. ಸೊ ಮತ್ತು ಬ್ಲೌಸ್ ಎರಡು ಇದೇ ಕಲರ್ ಬರುತ್ತೆ, ಮೆಹಂದಿ ಕಲರ್. ಇದೆಲ್ಲ 1600 ತೊಗೊಂಬಂದಾರ ಅವರ ಪ್ರತಿಯೊಬ್ಬರಿಗೂ, ಫ್ಯಾಮಿಲಿಯಲ್ಲಿರೋ ಎಲ್ರಿಗೂ. ಈ ಥರ ಸಿಂಪಲ್ ಆಗಿ ಹೊಲಿಸಿನಷ್ಟೇ. ದಿಸ್ ಒನ್ ಸಾರಿ, ಇದನ್ನು ನೀವು ಇವಾಗ ಆಲ್ರೆಡಿ ಫೋಟೋ ನಮ್ಮ ಮಾಮನ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನೋಡಿರ್ತೀರ. ಎಸ್, ಅದೇ ಸಾರಿ ಇದು. ಇದೇನು ಕಾಪರ್ ದಡಿದಲ್ಲ. ಸೊ ಅವರಿಬ್ಬರಿಗೂ ಆಗಲಿ ಅಂತ ಹೇಳಿ ನಮ್ಮ ಕಡೆ ತಾಯಿ ಸೀರೆ ಅಂತ ನಾನು ಇದನ್ನು ತೊಗೊಂಡೆ. ನಮ್ಮ ಅತ್ತೆ ಶಾಣೆತನ ಮಾಡಿ ಅವರು ಕೂಡ ಅವ್ರ ಕಡೆ ತಾಯಿ ಸೀರೆ ಅಂತ ನಮ್ಗೆ ಹಾಕಿಸ್ಬೇಕು. ಸೊ ಅವರು ಇಂಥದ್ದು ತೊಗೊಂಡ್ರು. ಹೆಚ್ಚು ಕಮ್ಮಿ 2000 ಮೇಲೆ ಅಂದ್ಕೊಂಡ್ರೆ. ಮತ್ತು ಮಣ್ಣಾರಿದ್ದಾರ ಲಿಂಗದಳ್ಳಿ ಒಳಗೆ, ಅವ್ರ ಮದುವೆ ಒಳಗೆ ಇದನ್ನು ನನಗಂತ ತೊಗೊಂಬಂದಿದ್ರು. ಇದ್ರಲ್ಲಿ ಮೇನ್ ಹಿಡಿಸಿರೋದು ಬಾರ್ಡ್ರ್ ನೋಡ್ರಿ, ಎಷ್ಟು ಚಿಕ್ಕದು ಬಾರ್ಡ್ರ್ ಐತಿ. ನನಗೆ ಇಷ್ಟು ಚಿಕ್ಕದು ಬಾರ್ಡ್ರ್ ಸೀರೆ ಅಂದರೆ ನಂಗೆ ಭಾಳ ಇಷ್ಟ. ಬಿಟ್ಬಿಟ್ರೆ ಚೆನ್ನಾಗೈತಿ. ಜಿಂಗ್ ಅಲ್ಲ, ಹಬ್ಬ ಬಂದರೆ ದಂಡಿ ತೊಗೊಂಬರ್ತಾರೆ. ಅಂದರೆ ಗಂಡು ಮನೆ ಕಡೆಯರು ಹೆಣ್ಣಿನ ಮನೆಗೆ ದಂಡಿ ತೊಗೊಂಬಂದು ಕ್ವಾಲಿಟಿ ವೈಸ್ ಮಾತ್ರ ಹೇಳೋದೇ ಇಲ್ಲ. ನೀವು ನೋಡಕತ್ತೀರಿ, ತುಂಬ ಸ್ಮೂತಾಗಿ ಮೈ ಮೇ ಹಾಕ್ಯಂದು ಉಟ್ಕೊಂಡ್ರೂ ಅಷ್ಟು ಚಂದ ಐತಿ. ಎಷ್ಟು ಕೊಟ್ಟರೋ ಗೊತ್ತಿಲ್ಲ.
ಈ ಸ್ಯಾರಿ ಇದು ಕೂಡ ನನಗೆ ಒನ್ ಆಫ್ ಮೈ ಫೇವ್ರೆಟ್. ಏನಕ್ಕಂದ್ರೆ ನನ್ನ ಒಬ್ಬರು ನಮ್ಮ ಬೆಸ್ಟಿಯವರು ಕೊಟ್ಟಿದ್ದಿದ್ದು ನನಗೆ. ಏನಂತೂ ಇಲ್ಲ, ನೀವು ನೋಡ್ರಿ ಈ ಥರ ಸಣ್ಣ ಸಣ್ಣ ಬುಟ್ಟ ಐತಿ. ಇದು ಕೂಡ ತುಂಬ ಟ್ರೆಂಡಲ್ಲಿತ್ತು. ಅಂದರೆ 3 ವರ್ಷದ ಹಿಂದುಗಡೆ, ಮದುವೆಗಿನ ಮುಂಚೆ ಇದನ್ನು ತೊಗೊಂಡಿದ್ದು, ದೇವತೆ ಹಬ್ಬಕ್ಕಂತ ತೊಗೊಂಡಿದ್ದು. ಬಟ್ ರಿಯಾಲಿಟಿ ಏನಂದ್ರೆ ಒಂದು ಸರಿನೂ ಹಾಕಿಲ್ಲ ನಾನು ಈ ಸೀರೆಯನ್ನು. ಒಂದು ಸರಿನೂ ಹಾಕಿಲ್ಲ. ತೊಗೊಂಡು 3 ವರ್ಷ ಆದ್ರೂ ಒಂದು ಸರಿನೂ ಹಾಕಿಲ್ಲ. ಯಾಕಂದ್ರೆ 3,000 ರೂಪಾಯಿ ಕೊಟ್ಟೈತಿ ಈ ಸೀರೆಗೆ. ಹಂಗಾಗಿ ಹಾಕಿಲ್ಲ ಅಂತಲ್ಲ, ಹಾಕೋಕೆ ಟೈಮ್ ಸಿಕ್ಕಿಲ್ಲ. ಇದೇ ಥರ ನಮ್ಮ ಮಮ್ಮಿಗೆ ಸ್ಕ್ರೀನಲ್ಲಿ ಇದೇ ಥರ ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನಲ್ಲಿ ನಮ್ಮ ಮಮ್ಮಿಗೂ ಕೂಡ ತೊಗೊಂಡೈತಿ. ಇಬ್ಬರು ತುಂಬ ಇಷ್ಟಪಡೋದು. ಅಂದರೆ ಪರ್ಪಲ್ ಅಲ್ಲ ಬೇಬಿ ಪಿಂಕ್ ಅಲ್ಲ ಮಿಕ್ಸಲ್ಲಿ ಬರುತ್ತಲ್ಲ, ಇದನ್ನು ನಾನು ಗಂಡನ ಮನೆ ಕಡೆಯಿಂದ ತವ್ರ ಮನೆ ಕಡೆಗೆ ಉಡಕ್ಕೆ ಹಾಕೊಂಡು ಹೋಗ್ತೀವಲ್ಲ ಆ ಟೈಮಲ್ಲಿ ತೊಗೊಂಡಿರೋ ಸೀರೆ. ಇದು ಜಸ್ಟ್ ಇಷ್ಟೇ ಬಂದಿಲ್ಲ, ಮಧ್ಯೆ ಮಧ್ಯೆ ಸ್ಟೋನ್ ವರ್ಕ್ ಬಂದೈತಿ. ಈ ಥರ ಮಧ್ಯೆ ಮಧ್ಯೆ ಸ್ಟೋನ್ಗಳು ಬಂದವು. ಮೋಸ್ಟ್ ಇಂಪಾರ್ಟೆಂಟ್, ಇದು ನನ್ನ ಮುಹೂರ್ತದ ಸೀರೆ, ಅಂದರೆ ಮಾಂಗಲ್ಯ ಟೈಮ್ಗೆ ಹಾಕ್ಕೊಂಡಿರೋ ಸೀರೆ. ಕಾಪರ್ ದಡಿ, ಸ್ವಲ್ಪ ರಫ್ ಇದೆ ಬಟ್ ಲುಕ್ ಆಗಿದೆ. ಇದು ನಾನು ಈ ಥರ ಈ ಸೀರೆ ಇದು ಕೂಡ ನಾವು 2500 ಪೇ ಮಾಡಿದ್ವಿ ನಮ್ಮ ಮದುವೆ ಟೈಮಲ್ಲಿ. ಈ ಸೀರೆನ ನಾನು ತೊಗೊಂಬಂದಿದ್ದೆ. ಚಿಕ್ಕಪ್ಪನ ಮದುವೆಯೊಳಗೆ ತೊಗೊಂಡಿರೋದು. ನಾನು ಇನ್ನು ಡಿಗ್ರಿ ಓದ್ತಾ ಇದ್ದೆ ಅವಾಗ. ತುಂಬ ಶೈನಿಂಗ್ ಆಗಿ ಸ್ವಲ್ಪ ರಫ್ ಇದೆ ಬಟ್ ತುಂಬ ಚೆನ್ನಾಗೈತಿ. ಅವು ನನ್ನ ಬೆಸ್ಟಿ ಒಳ ಮದುವೆಲಿ ಹಾಕ್ಕೊಂಡಿರೋದು. ಸೊ ಇದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಇದಕ್ಕೆ ನಾನು ಪೇ ಮಾಡಿರೋದು, ನನ್ನ ಗಂಡನ ಕೇಳಿರೋದು ನಾನು ಜಸ್ಟ್ 1000 ಅಂತ. ಬಟ್ ಇದಕ್ಕೆ ನಾನು 2300. ಹೇಗಿದೆ ಗಾಯ್ಸ್ ನೋಡಿ, ಇಲ್ಲಿ ಕ್ವಾಲಿಟಿ ವೈಸ್ ಸಖತ್ತಾಗೈತಿ. ಇದೆಲ್ಲ ಬೇಕಂತ ತೊಗೊಂಡಿರಿ ಅನ್ನೋ ಮಾತುಗಳನ್ನ ಕೂಡ ನಾವು ಕೇಳಿದ್ವಿ. ಯೆಲ್ಲೋ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇದೆ. ಸೊ ಇದನ್ನು ನಾನು ಮೊನ್ನೆ ಅಂಬಾನಿಯವ್ರದ್ದೇನೋ ಮದುವೆ ಆಯ್ತಲ್ಲ, ಅದರಲ್ಲಿ ಅವ್ರ ತಾಯಿ ಹಾಕ್ಕೊಂಡಿದ್ಲಲ್ಲ, ಸೊ ಅದನ್ನು ನೋಡಿ ಇಷ್ಟಪಟ್ಬಿಟ್ಟು ತರಿಸಿರೋ ಸೀರೆ ಇದು. ಬಟ್ ನಾನು ಇನ್ನೂ ಹಾಕ್ಕೊಂಡಿಲ್ಲ. ಗೋಲ್ಡ್ ಆ್ಯಂಡ್ ಎಲ್ಲೋ ಮಿಕ್ಸ್ ಸೆಟ್ ಐತಿದು. ಇದನ್ನು ನಾನು ದಾವಣಗೆರೆಯಲ್ಲಿ BS ಚನ್ನಬಸಪ್ಪ ಅವರ ಒಂದಿದ್ರಲ್ಲಿ ತೊಗೊಂಬಂದಿದ್ದು. ಇದನ್ನು ತೊಗೊಂಡಿನಿ. ಅಟ್ಲೀಸ್ಟ್ ಒಂದು 3000ಇಂದ ಉಟ್ಕಲ್ಲಿ ನನ್ನ ತಾಯಿ ಅಂತ ತೊಗೊಂಬಂದು. ಇದು ಹೇಗಿದೆ, ಇದು ಅಂಬಾನಿಯವರ ಮದುವೆಯಿಂದ ಇನ್ಸ್ಪೈರ್ ಆಗಿ ತೊಗೊಂಡಿರೋದು. ನೋಡಿ ಹೇಗಿದೆ, ಚೆನ್ನಾಗಿದೆ. ಯೆಲ್ಲೋ ಆ್ಯಂಡ್ ಗೋಲ್ಡ್ ಮಿಕ್ಸ್. ಇಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡಿರೋದು ಇದೇ ಸ್ಯಾರಿನ. ಇದಕ್ಕೆ ಜಸ್ಟ್ 720 ಕೊಟ್ಟಿರೋದು. ಆನ್ಲೈನ್ ಪರ್ಚೇಸ್, ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ಅವ್ರ ವೆಬ್ಸೈಟಿಗೆ ಹೋಗಿ ತೊಗೊಂಡಿರೋದು. ಇದು ಫ್ರೀ ಶಿಪ್ಪಿಂಗ್ ಅಂತ ಹೇಳಿದರು. ಬಟ್ 70 ರೂಪೀಸ್ ಇಲ್ಲಿ ಬಂದಮೇಲೆ ಇಸ್ಕೊಂಡ್ರು. ಸಾರಿ ಇಷ್ಟ ಆಯಿತು ಅಂತ ಕೊಡಲೇಬೇಕಾಯ್ತು ನಾನು. ಸೊ 720 + 50. ನೋಡಿ ಹೇಗಿದೆ ಸೀರೆ. ಕಲರ್ ಹೇಗಿದೆ ಹೇಳಿ. ನಾನು ಅವಳಿಗೆ ನಮ್ಮ ತವ್ರ ಮನೇಲಿ ಲಕ್ಷ್ಮಿ ಕೂರಿಸಿದ್ವಿ, ಅಲ್ಲಿ ಲಕ್ಷ್ಮಿಗೆ ಅಂತ ಉಡಿಸಿರೋ ಸೀರೆ. ಸೊ ಒಂದು 1200 ಏನೋ ಕೊಟ್ಟಿದ್ವಿ ಅಷ್ಟೇ, ಜಾಸ್ತಿ ಕೊಟ್ಟಿಲ್ಲ ಈ ಸೀರೆ. ಅದು ನನ್ನ ಗಂಡ ಇಷ್ಟಪಟ್ಟಿರೋ ಕಲರ್ ಇದು. ಅವರೇ ಇಷ್ಟಪಟ್ಟು ಈ ಕಲರ್ನ ಹೇಳಿದರು, ತೊಗೊಂಬಂದ್ವಿ. ಹೇಗಿದೆ ಹೇಳಿ. ನಾನು ನನಗೆ ಅಂತ ತೊಗೊಂಡಿರೋದಾಗಿರ್ಬೋದು ಅಥವಾ ನನ್ನ ತವ್ರ ಮನೆಯಿಂದ ಉಡುಗೊರೆ ಬಂದಿರೋದಾಗಿರ್ಬೋದು. ಜಸ್ಟ್ ಇದು ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿಗಿಂತ ಕಡಿಮೆನೂ ಅಲ್ಲ, ಒಂದು ಮಿನಿಮಮ್ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಇರೋದು. ಮತ್ತಿಗೆ ಲೋಬನ್ ಹಾಕಬೇಕಂದ್ರೆ ವರ್ಷದೆಡೆ ಹಾಕಬೇಕಾಗಿತ್ತು. ಸೊ ನಮ್ಮಮ್ಮ ಆಪರೇಷನ್ನಾಗಿ ಮಾರನೇ ದಿನವೇ ಇರೋದ್ರಿಂದ ತುಂಬ ಅವಸರದಲ್ಲಿ ನಾವೇನು ಮಾಡಿದ್ವಿ, ಎಡೆನ ಹಾಕಿ ಹೋದ್ವಿ. ಆ ಟೈಮಲ್ಲಿ ಅರ್ಜೆನ್ಸಿಗೆ ಅಂತ ತೊಗೊಂಬಂದಿರೋದು ಇದು. ನಮ್ಮ ಭಾವ ಮತ್ತು ನನ್ನ ಗಂಡ ಇಬ್ಬರು ಹೋಗಿ ತೊಗೊಂಬಂದಿದ್ರು. ಇದನ್ನು 450 ರೂಪಾಯಿ ಇದನ್ನ ಕೊಟ್ಟಿದ್ದು. ಸೊ ಮೋಸ ಹೋಗಿನಿ ನಿಜ ಹೇಳಬೇಕು ಅಂತಂದರೆ. ಇದಕ್ಕೆ ನಾನು ಪೇ ಮಾಡಿರೋದು 500 ವಿತ್ತು ಶಿಪ್ಪಿಂಗ್ ಚಾರ್ಜ್ 50 ಅಂತ ಹೇಳಿ 550 ಏನೋ ಕೊಟ್ಟೆ. ಅಷ್ಟು ಇಲ್ಲ, ಅದಕ್ಕೆ 450 ಕೊಟ್ಟೆ. ಎಷ್ಟು ಚೆನ್ನಾಗೈತಿ ಈ ಸೀರೆ. ನನಗೆ ಭಾಳ ಬೇಜಾರಾಯ್ತು. ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರು ಯಾರೋ ಒಬ್ಬರು, ಹಾಯ್ ಜಾನು ಅಕ್ಕ, ಏನಿವತ್ತು ಸ್ಪೆಷಲ್ಲು, ಏನು ತಂದಿದ್ದೀರಾ ನಮ್ಮ ವೀಕ್ಷಕರಿಗೆ ಅಂತ ಬಂದುಬಿಡ್ತಾರೆ. ದುಡ್ಡಿಗೆ ತಕ್ಕ ಹಂಗೆ ಸೀರೆ ಇಲ್ಲ. ಒಂದು ಕಲರ್ ನೋಡಿ ಹೇಗಿದೆ. ಆಮೇಲೆ ಪೇಂಟ್ ಎಲ್ಲ ಹುಟ್ಟಿರೋದು ಒಂದೇ ಸರಿ, ಗಣೇಶನ ಹಬ್ಬಕ್ಕೆ ನಮ್ಮ ಆಂಟಿ ಹುಟ್ಟಿರೋದು, ಮತ್ತು ರಿಟರ್ನ್ ಹುಟ್ಟು ಇಲ್ಲ. ಆಮೇಲೆ ಕ್ವಾಲಿಟಿ ನೋಡ್ರಿ ಹೆಂಗೈತಿ ಇದು. ಇದು ಭಾಳ ಬೇಜಾರಾಯ್ತು. ಇದು ನಾನು ಹುಟ್ಟು ಹಂಗಾಗಿ ಭಾಳ ಬೇಜಾರಾಯ್ತು ನನಗೆ ಇದನ್ನು ತೊಗೊಂಡು. ಕರೆಂಟ್ ಐತಿ. ಇದನ್ನು ನಾನು ಮೊನ್ನೆ ಭೀಮನವಾಸಿಗೆ ಹಾಕಿದ್ದೆ ಸೀರೆನ. ಇದನ್ನು ಕೂಡ ತೊಗೊಂಡಿರೋದು. ಇದಕ್ಕೆ ಒಂದು 500 ಪೇ ಮಾಡಿರಬೇಕು. ಇದು ಬ್ಲೌಸ್ ತುಂಬ ಚೆನ್ನಾಗೈತಿ ಐತಿ, ಅಂದರೆ ಮಿರರ್ ವರ್ಕ್ ಬ್ಲೌಸ್ ಐತಿ. ಸೊ ಈ ಸೀರೆ ಐತಿ. ಬಟ್ ಇದನ್ನ ನಾನು ಉಟ್ಟಿಲ್ಲ.
ಈ ಥರ ಇದೆ ನೋಡಿ. ಫುಲ್ ಸ್ಟೋನ್ ಐತಿ, ವಿತ್ ಬಾರ್ಡರ್ ಐತಿ. ಇದನ್ನ ನಾನು ಇನ್ನೂ ಹಾಕಿಲ್ಲ. ಇದು ಕೂಡ ತುಂಬ ಚೆನ್ನಾಗೈತಿ, ಬಟ್ ಇದನ್ನು ಕೂಡ ನಾನು ಇನ್ನೂ ಹಾಕಿಲ್ಲ, ಇನ್ನೂ ಇಟ್ಟು ಇಲ್ಲ. ನಾನು ಸೀರೆಗೆ ಬರ್ತೀನಿ. ಮತ್ತೆ ಸೀರೆನ ನಾನು ಟ್ರೆಜರಲ್ಲಿ ತೋರಿಸಿದೆ. ಆ ಸೀರೆಗಳನ್ನು ಬಿಟ್ಬಿಟ್ಟು ನನಗೆ ಅಂತ ತೊಗೊಂಡಿರೋ ಒಂದು 5 ಸೀರೆಗಳನ್ನು ನಾನು ತೋರ್ಸಕತ್ತೀನಿ. ಸೊ ಇದು ಕೂಡ ಹಂಗೆ ನಾರ್ಮಲಾಗಿ ನಾವೀಗೇನು ಉಡ್ತೇವೆ ಆ ಥರ ಸೀರೆದು. ಇದ್ರ ಬ್ಲೌಸ್ ತುಂಬ ಚೆನ್ನಾಗೈತಿ. ಇದು ನಮ್ಮ ಅತ್ತೆ ಸೀರೆ. ಇದನ್ನು ಒಂದು ನಾನು ತೊಗೊಂಡೇನಿ, ಇದು ಮೊದಲನೇದು. ನೆಕ್ಸ್ಟ್ ಬಂದುಬಿಟ್ಟು ಈ ಸೀರೆ. ಇದನ್ನು ಇವಾಗ ನಾವು ಹೇಗೆ ನಮ್ಮ ಅತ್ತೆಗೆ ತವ್ರ ಮನೆ ಸೀರೆ ಅಂತ ಕೊಡ್ತೀವಿ, ಹಾಗೆ ಅವ್ರ ತವ್ರ ಮನೆಯಲ್ಲಿರೋರು ನಮ್ಮ ಅತ್ತೆಗೆ ಅಂದರೆ ಅಣ್ಣ ಅಥವಾ ತಮ್ಮ ಆಗೋರು ಕೊಡಬೇಕಾಗುತ್ತೆ ಸೀರೆನ. ಸೊ ಆ ಟೈಮಲ್ಲಿ ನಾವೇ ಇದ್ವಿ ಸೀರೆ ತೊಗೋಬೇಕಾದ್ರೆ, ಅಂದರೆ ಬಟ್ಟೆ ಹಾಕ್ಸಕ್ಕೆ ಹೋದಾಗ. ಸೊ ನಮ್ಮ ಅತ್ತೆ ತೊಗೊಂಡಿರೋ ಸೀರೆ ಇದು. ನಾವು ನಮ್ಮ ಮದುವೆ ದಿನ ಅವ್ರು ಹುಟ್ಟಿದ್ರು. ಸೊ ನೋಡೋಕ್ಕೂ ಚೆನ್ನಾಗೈತಿ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೈತಿ. ಇದಕ್ಕೆ 2000 ಸಮಥಿಂಗ್ ಕೊಟ್ರ, ಅಷ್ಟೇ ಅಂತ ಗೊತ್ತಿಲ್ಲ, ಬಟ್ ಇದರ ರೇಟನ್ನು ನಾನು ಕೇಳಿದ್ದೀನಿ ಅಲ್ಲೇ. ಯಾಕಂದರೆ ನಾವು ಕೂಡ ಕೆಲವೊಬ್ಬರಿಗೆ ನಮ್ಮ ಸೈಡ್ನವ್ರಿಗೆ ಇದೇ ಕ್ವಾಲಿಟಿಲಿ ಬಟ್ಟೆನ ತೊಗೊಂಡ್ವಿ. ಕ್ವಾಲಿಟಿ ಎಷ್ಟು ಚೆನ್ನಾಗೈತಿ ಅಂತಂದು. ಈ ಸೈಡ್ ದಿಸ್ ಒನ್, ಇದು ಕೂಡ ಅವ್ರ ಅಕ್ಕಂಗೆರೆಲ್ಲರೂ ಸೇರಿಬಿಟ್ರು ನಮ್ಮ ಅತ್ತಿಗೆ ಅಂತಂದು ತೊಗೊಂಡ್ರು ಸೀರೆ. ಆದರೆ ಅವರೇ ಹುಟ್ಟಿಲ್ಲ ಮದುವೆಲಿ, ಅವರೆಲ್ಲರೂ ಹಾಕ್ಕೊಂಡ್ಬಿಟ್ರಿ ಈ ಸೀರೆನ. ನಮ್ಮ ಅತ್ತೆ ಉಡ್ಲೇ ಇಲ್ಲ ಈ ಸೀರೆನ, ಉಡ್ಲೇ ಇಲ್ಲ. ಇದನ್ನು ಅವರೇ ಅಕ್ಕ ತಂಗಿಯರೇ ಒಂದೊಂದು ಸರಿ ಉಟ್ಬಿಟ್ಟು ಇಟ್ಟಿದ್ರು. ಒಂದ್ಸರಿ ಹುಟ್ಟಿನಿ, ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗೈತಿ. ಕಲರ್ 2ನೇ ಸಾರಿ. ಇದನ್ನು ನಮ್ಮ ಅತ್ತೆ ಬೆಳಗಾವ್ ಅಂತ ಹೋದಾಗ ತೊಗೊಂಬಂದಿದ್ರು. ಇದು ನನಗೆ ಹಿಂದಿನ ದಿನ ಏನೈತಿ ನಾವು ಬರೋದಿಲ್ಲ ಇದನ್ನು ಹಾಕ್ಕೊಂಡಿದ್ರು ಅವರು. ಈ 3 ಸೀರೆನ ನಾನು ನಮ್ಮ ಅತ್ತಿದ ನನಗಂತ ತೊಗೊಂಡೇನಿ. ಬಿಟ್ಟರೆ ಒಂದು ಬೆಳಗಾವ್ ಮಂಟಿ ತೊಗೊಂಬಂದಿರೋ ಸೀರೆ, ಅದು ಅಜ್ಜಿ ಸೀರೆ ಏನೈತಿ, ಅದು ತುಂಬ ಇಷ್ಟ ಆಗಿತ್ತು, ಅದನ್ನೊಂದು ತೊಗೊಂಡೆ. ಬಿಟ್ಟರೆ ನಮ್ಮ ಅತ್ತಿಗೆ ಅಂತ ನಾನು ತೊಗೊಂಡಿರೋದು ಇಷ್ಟ, ಮಿಕ್ಕಿದ್ವೆಲ್ಲ ಅಲ್ಲೇ ಇದ್ದಾವೆ. ಆ್ಯಂಡ್ ಇದು ಸೊ ಇವಾಗ ಆಲ್ರೆಡಿ ಕಲರ್ ಫೇಡ್ ಆಗ್ತಾ ಹೋಗಿದೆ. ಇದು ಮದುವೆ ಸೀರೆ ಆಗಿರೋದ್ರಿಂದ ಇದು ನನಗೆ ಇಷ್ಟ ಆಯಿತು. ಆಮೇಲೆ ಅಲ್ಲಲ್ಲಿ ಇವಾಗ ಸಿಲ್ಕ್ ಬಿದ್ದಿದೆ, ಅಂದ್ರೆ ಸ್ವಲ್ಪ ಸಿಲ್ಕ್ ಬಿದ್ದು ಹಾಳಾಗಕತ್ತೈತಿ ಸೀರೆ. ನೋಡಕತ್ತೀರಿ ಇಲ್ಲೆಲ್ಲ ಸಿಲ್ಕ್ ಬಿದ್ದೈತಿ, ಆದ್ರೂ ಹಾಳಾದ್ರೂ ಪರವಾಗಿಲ್ಲ. ನಮ್ಮ ಅತ್ತೆ ಸೀರೆ ಎಲ್ಲ ನಾನು ಉಡ್ಲಿ ಬಿಡ್ಲಿ ಜೊತೆಗಿರಲಿ ಅಂತಂದು ಈ ಸೀರೆನ ತೊಗೊಂಡಾನೆ. ಇದು ನಮ್ಮ ಅತ್ತೆ ಮದುವೆ ಸೀರೆ ಅಂತೆ. ಇದ್ರ ನೆಕ್ಸ್ಟು ಇದೊಂದು ಕಾಟನ್ ಸೀರೆ. ಇದನ್ನೇನೋ ಅವ್ರು ಇಷ್ಟಪಡ್ತಿದ್ರು ಅಂತ ಹೇಳಿದರು. ನಾನು ಉಟ್ಟಿಲ್ಲ, ಬಟ್ ನಮ್ಮ ಒಟ್ಟಿಗಿರಲಿ ಅಂತ ಹೇಳಿ ಇದೊಂದು ಕಾಟನ್ ಸೀರೆ ತೊಗೊಂಡೇನಿ. ಇಷ್ಟು ಸೀರೆನ ನಮ್ಮ ಅತ್ತಿದ್ದು ನಾನು ತೊಗೊಂಡಿರೋದು. ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಈ ಸೀರೆನ ನನ್ನ ಗಂಡ ಮದುವೆ ಮುಂಚೆ ರಾಜಸ್ಥಾನಿಗೆ ಹೋಗಿದ್ದರು. ಅಲ್ಲಿಗೆ ಹೋಗಿ ರಿಟರ್ನ್ ಬರಬೇಕಾದ್ರೆ ನಮ್ಮ ತಾಯಿಗೆ ಮತ್ತು ಅವ್ರ ಅಮ್ಮಗೆ ಇಬ್ಬರಿಗೂ ಸೇರಿ ಸೇಮ್ ಸೀರೆ ತೊಗೊಂಬಂದಿದ್ರು. ನಮ್ಮ ತಾಯಿಗೆ ಡಿಸ್ಟೆಂಪರ್ ಕಲರ್ ಇತ್ತು, ಇವರಿಗೆ ಈ ಕಲರ್ ತೊಗೊಂಡ್ರಂತ. ಸೊ ಹಾಗಾಗಿ ಇದು ಒಂದು ಸೀರೆನ ನಾನು ಎತ್ತಿಟ್ಕೊಂಡೀನಿ. ಸೊ ಚೆನ್ನಾಗಿರೋ ಸ್ವಲ್ಪ ಕಾಸ್ಟ್ಲಿ ಸೀರೆ ಒಳಗನ 3 ತೊಗೊಂಡೀನಿ. ಬಿಟ್ಟರೆ ಇದೊಂದು ನಾರ್ಮಲ್ ಇರೋ ಸೀರೆಗಳಲ್ಲಿ ತೊಗೊಂಡೀನಿ, ನಂಗೆ ಇಷ್ಟ ಆಯಿತು ಅಂತ ಹೇಳಿ. ಮಿಕ್ಕಿರೋ ಸೀರೆಗಳು ಅವ್ರು ಬೇಜಾನದವು. ಸ್ವಲ್ಪ ದಾನ ಕೊಟ್ಟಿವಿ, ಇನ್ನು ಸ್ವಲ್ಪ ಕೆಲವೊಬ್ರು ರಿಲೇಷನ್ ತೊಗೊಂಡಾರ, ಇನ್ನು ಕೆಲವೊಬ್ರು ತೊಗೊಂಡಿಲ್ಲ. ಅದು ಬಿಟ್ಟೆ ಅಂದ್ರೆ ಇಬ್ಬರು ಅಣ್ಣ ತಮ್ಮ ಏನು ಹೇಳಿದ್ರು ಅಂದ್ರೆ ನಮ್ಮ ತಾಯಿ ನೆನಪಿಗೆ ನಮ್ಮ ಮನೆಯಲ್ಲೇ ಇರಲಿ, ಅವ್ರ ಸೀರೆಗಳು ಎಲ್ಲಿ ಕೊಡೋದು ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ನೆನಪಿಗೋಸ್ಕರ ಹಂಗೆ ಟ್ರೆಜುರಿಯಲ್ಲಿ ಭದ್ರವಾಗಿ ಇಟ್ಟಿವಿ. ಅವಾಗವಾಗ ಸ್ವಲ್ಪ ಧೂಳೋದೆಲ್ಲ ಅಂದರೆ ಸ್ಮೆಲ್ ಆಗಬಾರ್ದು ಅಂತಂದು ಗಾಳಿಗೆಲ್ಲ ಬಿಡ್ತಿರ್ತೀನಿ. ಬಿಟ್ಟರೆ ಅವೆಲ್ಲ ಹಂಗೆ ಸೇಫ್ ಆಗಿದ್ದಾವೆ. ನಂಗೆ ಸೀರೆ ಕಲೆಕ್ಷನ್ನಿಗೆ ಮೇನ್ ಇನ್ಸ್ಪೈರ ನಮ್ಮ ಅತ್ತೆ. ನೀವು ನೋಡ್ತಾ ಇದ್ದೀರಾ ಹೆಂಗೆ ಅವರು ಸೀರೆ ಕಲೆಕ್ಷನ್ ನೋಡ್ರಿ ಇವೆಲ್ಲ ಯಾವ ಥರ ತೊಗೊಂಡಾರೆ ಅಂತಂದು. ಅವ್ರು ನೋಡ್ಬಿಟ್ಟು ನಮಗೂ ನಮ್ಮ ಅತ್ತೆ ಕಡೆ ಚೆನ್ನಾಗಿದ್ದವು, ನಾವು ರೊಟ್ಟಿಗೆ ಹೋದರೆ ನಾವು ಕೂಡ ಚೆನ್ನಾಗಿ ಉಟ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ತೊಗೊತಿದ್ದೆ ನಾನು. ಆ್ಯಂಡ್ ಇದು ಮೊನ್ನೆ ನಾನು ಮದುವೆಯಲ್ಲಿ ಉಟ್ಕೊಂಡಿದ್ದೆ ಅಲ್ವಾ. ಸೊ ಇದೊಂದು ಫ್ಯಾನ್ಸಿ ನಾನೇ ಅಂತ ತೊಗೊಂಡಿರೋದು. ಇದೊಂದು ಸಾರಿ ಇದೆ, ಇದು ಕೂಡ ಟ್ರಾನ್ಸ್ಪರೆಂಟ್. ಇದು ಫಸ್ಟ್ ಉಡೋಕ್ಕೆ ಹಾಕಬೇಕಾದ್ರೆ ಗಂಡ ಮನೆ ಕಡೆಯಿಂದ ತವ್ರ ಮನೆ ಕಡೆಗೆ ಕೊಟ್ಟು ಕಳಿಸೋ ಸೀರೆ. ಆ್ಯಕ್ಚುಲಿ ಇದನ್ನ ಉಟ್ಕೊಂಡು ಹೋಗಬೇಕಾಗಿತ್ತು. ನಾನು ಆಲ್ರೆಡಿ ಸೀರೆ ಉಟ್ಕೊಂಡಿರೋದ್ರಿಂದ ಇದನ್ನೇನು ಮಾಡಿದ್ರು ಹಂಗೆ ಉಡಿ ಒಳಗೆ ಇಟ್ಟು ಕಳಿಸಿದ್ರು. ಇದುವರೆಗೂ ನಾನಿನ್ನೂ ಹಾಕ್ಕೊಂಡಿಲ್ಲ, ಬಟ್ ಇದ್ರ ಮೇಲಿನ ಆಸೆ ಅಂತೂ ಹೋಗಿಲ್ಲ. ಬಿಕಾಸ್ ಸ್ಮಾಲ್ ಬಾರ್ಡ್ರ್ ಆಗೈತಿ, ಹಾಗಾಗಿ ಮಿಸ್ ಮಾಡೋಂಗಿಲ್ಲ. ಅದನ್ನ ನಾನು ಉಟ್ಕೊತೀನಿ. ಇನ್ನು ಇವನೇನು ತೋರ್ಸಕತ್ತಾನೆ ಇವೆಲ್ಲ ತವ್ರ ಮನೆಗಿದ್ದು. ಸೊ ಅಲ್ಲಿಗೆ ಹೋದಾಗ ಮಾಡ್ಕೊಂಡಿರೋ ವಿಡಿಯೋನ ತೋರ್ಸಕತ್ತಾನೆ ಇಲ್ಲಿ. ಸೊ ಬರ್ರಿ ಒಂದೊಂದಾಗೆ ನೋಡ್ಕೊಂಬರೋಣ. ಇವಾಗ ಸೆಕೆಂಡ್ ಒನ್ ಏನು ತೋರ್ಸಕತ್ತಾನೆ ಈ ಸೀರೆ. ಹೆಣ್ಮಕ್ಳದ್ದು ಫಸ್ಟ್ ಕಾರ್ಯಕ್ರಮ ಏನು ನಡೀತೈತಿ, ಸೊ ಅಂಥ ಕಾರ್ಯಕ್ರಮದೊಳಗೆ ಇದನ್ನು ನಮ್ಮ ಹೆಣ್ಣು ಅಜ್ಜಿ ತೊಗೊಂಬಂದಿದ್ರು. ಅಂದ್ರೆ ಅಜ್ಜಿ ಮನೆ ಸೀರೆ ಅಂತಂದು.
ಸೊ ನೋಡ್ರಿ, ನೋಡೋಕೆ ಎಷ್ಟು ಚೆನ್ನಾಗೈತಿ. ಇವಾಗಂತೂ ಈ ಥರ ಸ್ಯಾರಿಗಳು ಸಿಗೋದೇ ಇಲ್ಲ. ಇದ್ರ ಪಲ್ಲು ಎಷ್ಟು ಚೆನ್ನಾಗೈತಿ. ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಬುಟ ಬುಟ ಐತಿ. ಸೆರ್ಗಿಗೆ ಏನೈತಿ, ನವಿಲಿನ ಒಂದು ಡಿಸೈನ್ ಐತಿ, ತುಂಬಾ ಚೆನ್ನಾಗೈತಿ. ಆ್ಯಂಡ್ ಇವಾಗ ನೋಡ್ತಾ ಇರೋದು ಇದನ್ನು ಇನ್ನೊಬ್ರು ನಮ್ಮ ಅತ್ತೆ ನಮ್ಮ ಮಮ್ಮಿಗೆ ಕೊಟ್ಟಿದ್ದು. ಇದು ಕಾಟನ್ ಸ್ಯಾರಿ ಐತಿ. ಇದು ಭಾಳ ಚಂದಿತ್ತು, ನನಗೂ ಕೂಡ ಇಷ್ಟ ಆಯಿತು. ಇದು ಮಲ್ಟಿ ಕಲರ್ ಮಿಕ್ಸ್ ಇರೋದ್ರಿಂದ ಉಟ್ಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸ್ತೈತಿ. ನಿಮ್ಗೆ ಫೋಟೋಗಳನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೋಡ್ಬೋದು ನೀವು. ಕೆಲವೊಂದು ಫೋಟೋಸ್ ಇಲ್ಲ, ಸೊ ಹಾಗಾಗಿ ಮೆನ್ಷನ್ ಮಾಡೋಕ್ಕೆ ಆಗಿಲ್ಲ. ಸೊ ಈ ಸೀರೆ ಅಂತೂ ನಂಗೆ ಭಾಳ ಲೈಕ್ ಆಗಿತ್ತು. ಆ್ಯಂಡ್ ಇವಾಗ ನೋಡ್ತಾ ಇರೋ ಇದೊಂದು ಗೋಲ್ಡ್ ಪರ್ಪಲ್ ಆ್ಯಂಡ್ ಗ್ರೀನ್ ಏನಿದೆ, ಇದು ಕೂಡ ಸೇಮ್ ನನ್ನ ಒಂದು ಕಾರ್ಯಕ್ರಮದಲ್ಲಿ ತೊಗೊಂಬಂದಿರೋ ಸೀರೆ. ಇದನ್ನು ನಮ್ಮ ದೊಡ್ಡತ್ತಿ ನನ್ನ ಆ ಕಾರ್ಯಕ್ರಮದಲ್ಲಿ ನನಗಂತ ತೊಗೊಂಬಂದಿರೋದು. ಸೊ ಇವಾಗಲೂ ಕೂಡ ಅಷ್ಟೇ ನೀಟಾಗಿ, ಇವಾಗಲೂ ಕೂಡ ಏನೋ ತೊಗೊಂಡು ಸರಿ ಊಟಿಟ್ಟಿದ್ದಾರೇನೋ ಅನ್ನೋ ರೇಂಜಿಗೆ ಅಷ್ಟು ಚೆನ್ನಾಗೈತಿ. ಸೊ ಇದು ಕೂಡ ಪಲ್ಲು ಗ್ರೀನಲ್ಲಿ ಲೈನ್ಸಲ್ಲಿ ಬಂದೈತಿ. ಎಂಟೈರ್ ಸ್ಯಾರಿ ಪೂರ್ತಿನೂ ಇದೇ ಥರ ಹೂಬಳ್ಳಿ ವರ್ಕ್ ಐತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಉಟ್ಕೊಳ್ಳೋಕ್ಕೂ ನಂಗೆ ಭಾಳ ಇಷ್ಟ. ಆ್ಯಂಡ್ ಇವಾಗ ನೋಡ್ತಾ ಇರೋದು ಇದೊಂದು ಸಿಲ್ಕ್ ಸ್ಯಾರಿ ಅಂತಂದು. ನಾವು ಡಿಗ್ರಿ ಫೈನಲ್ ಇರ್ತಾ ಇರಬೇಕಾದ್ರೆ ನಮ್ಮ ರೂಮ್ಮೇಟ್ಸ್ ಎಲ್ಲ ಸೇರಿಕೊಂಡು ನಾವು ನಮ್ಮ ಮಮ್ಮಿ ಬಟ್ಟೆ ಮಾಡ್ತಿದ್ರು. ಅವ್ರ ಹತ್ರನೇ ಒಂದು ಲೋ ಬಜೆಟಲ್ಲಿ 350 ಸಮಥಿಂಗ್ ಏನೋ ಕೊಟ್ಟು 6 ಜನನೂ ನಾವು ತೊಗೊಂಡಿದ್ವಿ. ಬಟ್ 6 ಜನಕ್ಕೂ ಸೇಮ್ ಕಲರ್ ಸಿಗದೇನೆ ಇಬ್ಬಿಬ್ಬರು ಮ್ಯಾಚ್ ಮಾಡಿಕೊಂಡು 6 ಪೀಸ್ ತೊಗೊಂಡಿದ್ವಿ. ಸೊ ಎಲ್ಲರೂ ಒಟ್ಟಿಗೆ ಉಟ್ಕೋಬೇಕು ಅಂತ ಹೇಳಿ. ಸೊ ಅದೊಂದು ಮೆಮೊರಿ ಇದೆ ಇದರಲ್ಲಿ. ಹಾಗೆ ಇವಾಗ ನೋಡ್ತಾ ಇರೋದು ಇದು ಯೆಲ್ಲೋ ಕಲರ್ ಕಾಟನ್ ಸಾರಿ ಐತಿದು, ಸ್ಮಾಲ್ ಬಾರ್ಡರ್. ಇದು ಕೂಡ ನಾನು ಭಾಳ ಇಷ್ಟಪಟ್ಟು ನಾನೇ ಕೂಡ ತೊಗೊಂಬಂದಿದ್ದೆ ಇದನ್ನು ನಾನಂತರೂ ಹಾಕ್ಕೊಳ್ಳಿಲ್ಲ. ನಮ್ಮ ಮಮ್ಮಿ ನಮ್ಮ ಮನೆ ಪೂಜೆ ಒಳಗೆ, ಅಂದ್ರೆ ನಮ್ಮ ಮದುವೆಗಿಂತ ಮುಂಚೆ ಒಂದು 10-15 ದಿನದಲ್ಲಿ ಡಿಫ್ರೆನ್ಸಲ್ಲಿ ನಮ್ಮ ಮನೆ ಪೂಜೆ ಆಯಿತು. ಆ ಟೈಮಲ್ಲಿ ನನ್ನ ತಾಯಿಯವರು ಇದನ್ನ ಉಟ್ಕೊಂಡು ಗೃಹ ಪ್ರವೇಶಕ್ಕೆ ಕೂತ್ಕೊಂಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೋಡ್ತಾ ಇರೋದು ಇದು ಕೂಡ ನಾನೇ ತೊಗೊಂಬಂದಿರೋದು. ಇದು ಕಾಟನ್ ಆ್ಯಂಡ್ ಸಿಲ್ಕ್ ಎರಡು ಮಿಕ್ಸ್ ಇದೆ. ಸೊ ಇದನ್ನು ನೋಡೋಕ್ಕೆ ಪ್ಲೇನ್ ಕಾಣ್ತಿದೆ ದೂರತ್ತ, ಬಟ್ ಹತ್ತಿರದಿಂದ ನೋಡಿದರೆ ಸ್ಮಾಲ್ ಚೆಕ್ಸ್ ಅಂದರೆ ಬಂದಿದೆ. ಇವಾಗೆಲ್ಲ ಇದು ಟ್ರೆಂಡಿಂಗ್ ಆಗಿದೆ. ಆದರೆ ಇದನ್ನು ನಾವು ಒಂದು 3 ವರ್ಷದ ಹಿಂದ್ಗಡೆನೇ ತೊಗೊಂಡಿದ್ವಿ. ಆವಾಗ ಸ್ವಲ್ಪ ಕಾಸ್ಟ್ಲಿ ಇತ್ತು. ಇವಾಗೆಲ್ಲ ಒಂದು 600 ರೇಂಜಿಗೆಲ್ಲ ಸಿಗಾಕತ್ತೈತಿದು. ನಾವು ಇದನ್ನು ಒಂದು 1500 ಏನೋ ಕೊಟ್ಟು ತೊಗೊಂಡಿದ್ವಿ. ಭಾಳ ಚೆಂದ ಐತಿ. ಆ್ಯಂಡ್ ಇವಾಗ ನೋಡ್ತಾ ಇರೋದು ನನ್ನ ಮದುವೆ ಬ್ಯಾನರಲ್ಲಿರೋ ಸಾರಿ. ಇದನ್ನು ಕೂಡ ಸಚಿಯವ್ರ ಮನೆ ಕಡೆಯಿಂದ, ಅಂದರೆ ನನ್ನ ಗಂಡನ ಮನೆ ಕಡೆಯಿಂದ ತೊಗೊಂಬಂದಿದ್ದು. ಇದು ಸಾಫ್ಟ್ ಸಿಲ್ಕ್ ಸಾರಿ ಐತಿ. ಸೊ ಕಾಂಬಿನೇಷನ್ ನೋಡ್ರಿ, ಗ್ರೀನ್ ಆ್ಯಂಡ್ ಎಲ್ಲೋ ಎಷ್ಟು ಚೆನ್ನಾಗೈತಿ ಅಂತಂದು. ಸೊ ಇದು ಒಂದು ಸಾರಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರೋದು ಇದನ್ನು ನಾವು ಮದುವೆ ವಸ್ತ್ರಲ್ಲಿ ಲಕ್ಷ್ಮಿ ಕೂರಿಸಿದಾಗ ಇದನ್ನ ನಾವು ಉಡಿಸಿದ್ವಿ. ಈ ಕಲರ್ ತುಂಬ ಚೆನ್ನಾಗಿದೆ, ರಿಚ್ ಬ್ಲೂ ಆ್ಯಂಡ್ ಗ್ರೀನ್. ಈ ಕಲರಲ್ಲಿ ತುಂಬ ಚೆನ್ನಾಗಿ ಬಂದತ್ತಿದು. ಸೊ ಒಂದು ಸರಿನೂ ಉಡೋಕೆ ಆಗಿಲ್ಲ. ಆ್ಯಂಡ್ ಇವಾಗ ನೋಡ್ತಾ ಇರೋದು ಮೈಸೂರು ಸಿಲ್ಕ್ ಸಾರಿ. ಇದನ್ನು ಸೇಮ್ ನನ್ನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಮ್ಮಿ ಅಣ್ಣ ಅವರು ತೊಗೊಂಬಂದಿದ್ರು. ಕಲರ್ ಮಾತ್ರ ಅವಾಗ ನಂಗೆ ಅಷ್ಟೊಂದು ಇಷ್ಟನೇ ಆಗ್ತಿಲ್ಲ, ಬರೀ ಎಲ್ಲೋ ಆಗಿಬಿಟ್ಟವು ಅಂತಂದು. ಬಟ್ ಇವಾಗೆಲ್ಲ ಇವೆಲ್ಲ ಟ್ರೆಂಡ್ ಅಂದರೆ ಟ್ರೆಂಡು ಮೈಸೂರು ಸಿಲ್ಕ್ ಸಾರಿಗಳು. ಸೊ ಎಷ್ಟು ಸಾಫ್ಟಾಗೈತಿ. ಆ್ಯಂಡ್ ಎಂಟೈರ್ ಸಾರಿ ಬಾಡಿ ಫುಲ್ ಸಣ್ಣ ಸಣ್ಣ ಬುಟ್ಟ ಬರುತ್ತೆ. ಆ್ಯಂಡ್ ಮರೂನ್ ಕಲರಲ್ಲಿ ಒಂದು ಬಾರ್ಡ್ರು, ಹಾಗೆ ಪಲ್ಲು ಬರ್ತೈತಿ. ನೋಡಕತ್ತೀರಿ ಎಷ್ಟು ಲುಕ್ಕಾಗಿ ಕಾಣಿಸ್ತೈತಿ. ಉಟ್ಕೊಂಡಾಗ ಸ್ವಲ್ಪ ಹೈಟು ಆ್ಯಂಡ್ ವೆಯ್ಟ್ ಕಮ್ಮಿ ಇದ್ದರೆ ಉಟ್ಕೊಂಡಾಗ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತೈತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇನ್ ಒನ್ ಈ ಸಾರಿ, ಇದು ನನ್ನ ಎಂಗೇಜ್ಮೆಂಟ್ ಸಾರಿ. ನಿಮಗೆ ಒಂದು ಗ್ರೀನ್ ಕಲರ್ ನಾನು ಇಳೆವಿ ಸಾರಿ ತೋರಿಸಿದೆ, ಅದರೊಟ್ಟಿಗೆ ಕೊಡಿಸಿರೋದು ಎಂಗೇಜ್ಮೆಂಟ್ ನನ್ನ ಗಂಡನ ಮನೆ ಕಡೆಯವರು ನನಗೆ ಅಂತ ತೊಗೊಂಬಂದಿರೋದು. ಆ್ಯಕ್ಚುಲಿ ಇದು ನನಗೆ ಅಷ್ಟು ಇಷ್ಟನೇ ಆಗಿರಲಿಲ್ಲ. ಇದು ನೋಡೋಕ್ಕೆ ಕಲರ್ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಮೆನ್ಷನ್ ಮಾಡ್ಬೋದು. ಇದು ಆರೆಂಜ್ ಬಾರ್ಡ್ರ್ ವಿತ್ ಪಿಂಕ್ ಕಲರಲ್ಲಿ ಬರುತ್ತೆ. ಗೊಂಡೆ ಆಲ್ರೆಡಿ ರೆಡಿ ಇರೋದಿದೆ. ಆ್ಯಂಡ್ ರೌಂಡ್ ಕಲರ್ ಒಂದು ಡಿಸೈನಲ್ಲಿ ಸ್ಟೋನ್ ಬರುತ್ತೆ. ನಿಜವಾಗ್ಲೂ ಲುಕ್ಕಾಗೈತಿ. ಹೆಚ್ಚಿಗೆ ವೇಟ್ನೂ ಇಲ್ಲ ಆ್ಯಂಡ್ ರಫ್ನೂ ಇಲ್ಲ, ತುಂಬ ನೀಟಾಗಿ ಕೂಡುತ್ತೆ. ಆ್ಯಂಡ್ ಇದೊಂದು ಸಾರಿ, ಇದನ್ನಂತರೂ ನಾನು ಉಟ್ಟೇ ಇಲ್ಲ. ಒಂದು ಸಾರಿ ಅಷ್ಟೇ ಹಾಕಿದ್ದು, ಮುಗ್ದೋಯ್ತು. ಮತ್ತು ಮಡಚಿ ತಿರ್ಗಾ ಇಟ್ಟೀನಿ. ಇದು ಕೂಡ ಅವರೇ ತೊಗೊಂಬಂದಿರೋದು ಉಂಡಿ ಕಾರ್ಯಕ್ರಮದಲ್ಲಿ. ಸೊ ನಾನಂತರೂ ಮತ್ತೆ ಉಡೋಕೆ ಆಗಿಲ್ಲ. ಇದನ್ನು ಒಂದು ಸರಿ ಅಷ್ಟೇ ಉಟ್ಬಿಟ್ಟು ಅದೇ ಫಂಕ್ಷನಲ್ಲಿ ಮಾತ್ರ ಹಾಕ್ಕೊಂಡು ಎತ್ತಿಟ್ಟಿರೋ ಸಾರಿ ಐತಿ ಇದು. ಆ್ಯಂಡ್ ನೆಕ್ಸ್ಟ್ ಒಂದು ಮೊನ್ನೆ ದೀಪಾವಳಿ ಟೈಮಲ್ಲಿ ನಾನೇನು ಒಂದು 3-4, ಒಂದು ಲಕ್ಷ್ಮಿಗೆ, ಒಂದು ನನಗೆ, ಒಂದು ಎಕ್ಸ್ಟ್ರಾ, ಮತ್ತು ನಮ್ಮ ಮಮ್ಮಿಗೆ ಅಂತ ಇದನ್ನು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ನನಗಂತ ತೊಗೊಂಡಿರೋದು, ಮಮ್ಮಿಗೆ ಹಾಕೋಕ್ಕೆ ಅಂತಂದು ಮಮ್ಮಿಗೆ ಡಿಸೈನರ್ ಬ್ಲೌಸ್ ಇಡಿಸಿ ಇದನ್ನು ಹೊಲಿಸಿರೋದಿತ್ತು.
ಸೊ ಇದು ನನಗೆ ಏನಕ್ಕೆ ಅಂದರೆ ಏನಕ್ಕೋ ಒಂಥರ ಕಲರ್ ಇಷ್ಟ ಆಗಿಬಿಡ್ತು. ಸಾರಿದು ಬಾರ್ಡ್ರೆಲ್ಲ ಸಾರಿ ಕಲರ್ ತುಂಬ ಇಷ್ಟ ಆಯಿತು. ಸೊ ಬಾರ್ಡ್ರಲ್ಲಿ ಏನಿದೆ ಅಂದರೆ ಸ್ಟೋನ್ ವರ್ಕ್ ಇದೆ. ಆ್ಯಂಡ್ ಇದು ನೋಡಿ ತುಂಬ ಚೆನ್ನಾಗಿ ಡಿಸೈನ್ ಒಂಥರ ಬ್ಲರ್ ಬ್ಯಾಂಡ್ ಡಾರ್ಕ್ ಥರ ಒಂಥರ ಡಿಸೈನ್ ಬಂದೈತಿ. ಸೊ ಹಾಗಾಗಿ ಇಷ್ಟ ಆಯಿತು. ಇವಾಗ ನೋಡ್ತಾ ಇರೋದು ಈ ಸಾರಿ ಅಂತೂ ನಾನು ಹಾಕೇ ಇಲ್ಲ. ಈ ಸ್ಯಾರಿನ ನಾನು ಹಾಕಿ ತುಂಬಾ ಇಷ್ಟಪಟ್ಟು 3000 ಮೇಲೆ ದುಡ್ಡು ಕೊಟ್ಟು ತೊಗೊಂಬಂದೆ. ಬ್ಲೌಸನ್ನು ಹೊಲಿಸೀನಿ, ಸುಮಾರು ಸಾರಿ ಹಾಕ್ಕೊಂಡಿನಿ. ಬಟ್ ಸಾರಿ ಇನ್ನೂ ಹಾಕ್ಕೊಳಕ್ಕೆ ಅವಕಾಶನೋ ಅಥವಾ ಸಂದರ್ಭನೋ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಇದಕ್ಕೆ ಯಾವ ಕಲರ್ ಅಂತ ಹೇಳ್ಬೋದು, ಡೇಟ್ಸ್ ಇರುತ್ತಲ್ವ, ಸೊ ಆ ಥರ ಕಲರ್ ಇದೆ. ಸೊ ತುಂಬ ಚೆನ್ನಾಗೈತಿ, ರಫ್ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಕಲರು ಆ್ಯಂಡ್ ಸಾರಿ ತುಂಬ ರಿಚ್ ಆಗಿ ಐತಿ. ಬಟ್ ಹಾಕ್ಕೊಳ್ಳೋಕೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವೆಲ್ಲ ನೋಡಿದ್ರಿ ಸೀರೆಗಳು ಯಾವ ಥರ ಇದ್ವು ಅಂತಂದು. ಐ ಹೋಪ್ ನಿಮಗೆ ನನ್ನ ಕಡೆ ಇರೋ ಸೀರೆಗಳು ಇಷ್ಟ ಆದವು ಅಂತ ಅಂದ್ಕೊತೀನಿ. ಕೆಲವೊಂದು ಯಾವ ಶಾಪಲ್ಲಿ ತೊಗೊಂಡ್ವಿ ಏನಂತ ನಿಮ್ಗೆ ಏನಾದರೂ ಕೇಳಬೇಕಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಸಾರಿಗಳ ಕಲೆಕ್ಷನ್ ಹೆಂಗಿದೆ ಅಂತ ನೀವು ಕೂಡ ತಿಳಿಸ್ಬಹುದು. ಆ್ಯಂಡ್ ಅವನ್ನ ನಾನು ಉಟ್ಕೊಂಡಾಗ ಹೆಂಗೆ ಕಾಣ್ತಿದ್ದೆ ಅಂತ ಕೂಡ ತಿಳಿಸ್ಬೋದು. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.